ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿದ್ಯಾ ಚಾನಲ್. ಇವತ್ತು ನಾನು ಮದುವೆ ಮನೆ ಶೈಲಿಯ ಸಾಂಬಾರ್ ಪೌಡರ್ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ. ಪಕ್ಕ ಪರ್ಫೆಕ್ಟ್ ಮದುವೆ ಮನೆ ಶೈಲಿಯ ಸಾಂಬಾರ್ ಪೌಡ್ರ್ ತೋರಿಸ್ತಾ ಇದ್ದೀನಿ. ಈಗ ನಮ್ಮಮ್ಮ ಮಾಡ್ತಾ ಹೋಗ್ತಾರೆ. ಈಗ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ, ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 3 ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. 1 ಮುಷ್ಟಿ ಮೆಂತ್ಯ ಹಾಕ್ತಿದ್ದೀನಿ. 1 ಮುಷ್ಟಿ ಮೆಂತೆಕಾಳು ಹಾಕಿದ್ದೀವಿ. ಅಂದರೆ 50 ಗ್ರಾಮ್ ಲೆಕ್ಕದಲ್ಲಿ ಹಾಕಿರೋದು. ಸಣ್ಣ ಉರಿಯಲ್ಲೇ ಎಲ್ಲ ಹುರ್ಕೋಬೇಕು, ಹೈ ಫ್ಲೇಮ್ ಇಟ್ಕೋಬೇಡ್ರಿ. 2 ಸ್ಪೂನ್ ಮೆಣಸಿನಕಾಳು ಹಾಕಿದ್ದೀನಿ. 2 ಸ್ಪೂನು ಮೆಣಸಿನಕಾಳು. ಇದು ಆಪ್ಷನ್, ತಾವು ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಇದು ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ. ಈಗ ಕಡಲೆಬೇಳೆ 3 ಮುಷ್ಟಿ ಹಾಕಿದ್ದೀನಿ. 3 ಮುಷ್ಟಿ ಕಡಲೆಬೇಳೆ. ಸ್ವಲ್ಪ ನಸುಗೆಂಪು ಆಗೋ ತನಕ ಹುರ್ಕೋಬೇಕು. ಉದ್ದಿನ ಬೇಳೆ ಹಾಕಿ. ಉದ್ದಿನ ಬೇಳೆ 3 ಮುಷ್ಟಿ ಹಾಕ್ತಾ ಇದ್ದೀನಿ. ಈಗ ಇದು ಕೂಡ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಮನೆಗೆ ಹೋದಾಗ ನಾವು ಒಬ್ಬರ ಹತ್ರ ಕಲ್ತ್ಕೊಂಡು ಬಂದಿದ್ದು. ಕೆಲವರು ಸೀಕ್ರೆಟ್ಸ್ ಕೆಲವೊಂದು ಹೇಳೋದಿಲ್ಲ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅನ್ನೋದು. ಬಟ್ ಅವ್ರು ಪ್ರತಿಯೊಂದು ಪರ್ಫೆಕ್ಟಾಗಿ ಹೇಳ್ಕೊಟ್ಟಿದ್ದಾರೆ. ನಾವು ಮಾಡಿದ ಮೆಥಡಲ್ಲೇ ನೀವು ಮಾಡಿಬಿಟ್ಟು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ. ಹಾಗೆ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ, ಎಲ್ಲ ಸಣ್ಣ ಉರಿಯಲ್ಲೇ ಹುರಿತಾ ಇದ್ದೀವಿ. ಮೆಣಸಿನ್ಕಾಯಿ ಹಾಕಿದ್ದೀವಿ. ಖಾರ ಇದ್ದಷ್ಟು ತುಂಬ ಟೇಸ್ಟಿಯಾಗಿ ಕೊಡುತ್ತೆ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಬೋದು. ಈಗ 1 ಮುಷ್ಟಿ ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀವಿ. ಅಂದರೆ 50 ಗ್ರಾಮ್ ಲೆಕ್ಕದಲ್ಲಿ ಇದು ಕೂಡ ಸಣ್ಣ ಉರಿಯಲ್ಲೇ ಎಲ್ಲ ಹುರ್ಕೊಳ್ಳಿ. ನೋಡಿ, ತುಂಬ ಕಲರ್ಫುಲ್ಲಾಗಿ ಟೇಸ್ಟಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ. ಸಣ್ಣ ಉರಿಯಲ್ಲೇ ಹುರಿತಾ ಇರಬೇಕು. ನೆಕ್ಸ್ಟ್ ಇನ್ನು 2 ಇಂಗ್ರೀಡಿಯೆಂಟ್ಸ್ ಇದೆ. ಒಂದು ಗಸಗಸೆ, ಒಂದು ಅರಿಶಿನ. ಗಸಗಸೆ ಬಂದು 2 ಟೇಬಲ್ ಸ್ಪೂನ್ ಹಾಕ್ತೀವಿ. ನೆಕ್ಸ್ಟ್ ಅರಿಶಿನ 1 ಸ್ಪೂನು. ಇದು ಸ್ವಲ್ಪ ಹುರಿಲಿ ಚೆನ್ನಾಗಿ. ಹುರಿದಾದ್ಮೇಲೆ ನೆಕ್ಸ್ಟ್ ತೋರಿಸ್ತೀನಿ. ಟೂ ಟೇಬಲ್ ಸ್ಪೂನ್ ಗಸಗಸೆ ಆ್ಯಡ್ ಮಾಡ್ತಾಯಿದ್ದೀವಿ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಸ್ಟವ್ ಆಫ್ ಮಾಡ್ಕೊಂಡಿದ್ಮೇಲೆ ಈಗ ಗಸಗಸೆ ಆ್ಯಡ್ ಮಾಡಿದ್ದೀವಿ 2 ಟೇಬಲ್ ಸ್ಪೂನು. ಅದರಲ್ಲೇ ಇದು ಹೀಟ್ ಇರುತ್ತಲ್ಲ, ಅದರಲ್ಲೇ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಇದು. ಈಗ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀವಿ. ಇದು ಫೈನಲ್ ಟಚ್, ಮುಗೀತು ಇದು. ಈಗ ಕೈ ಆಡಿಸ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಪೂರ ತಣ್ಣಗಾಗೋ ತನಕ ಆರಕ್ಕೆ ಬಿಡಬೇಕಿದು. ನೋಡಿ, ಎಲ್ಲ ಮಿಕ್ಸ್ ಮಾಡಬೇಕೀಗ ಚೆನ್ನಾಗೆ. ಸ್ಟವ್ ಆಫ್ ಮಾಡಿದ್ದೀವಿ. ಈಗ ತಣ್ಣಗಾದ ನಂತರ ಮಿಕ್ಸಿಯಲ್ಲಿ ಸ್ವಲ್ಪ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಜಾಸ್ತಿ ಹಾಕಿ ಒಟ್ಟಿಗೆ ಪೌಡ್ರ್ ಮಾಡಿಕೊಂಡ್ರೆ ಕಲ್ಟಿದ ವಾಸನೆ ಬರುತ್ತೆ. ಹಾಗಾಗಿ ಸ್ವಲ್ಪ ಹಾಕಿ ನೀವು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಮಿಕ್ಸಿ ಜಾರಲ್ಲಿ. ಅದು ಪೂರ ತಣ್ಣಗಾದ ನಂತರ. ಈಗ ಆರಕ್ಕೆ ಬಿಡಬೇಕು. ಹಾಗಾಗಿ ತಟ್ಟೆಲಿ ಹಾಕಿ ಸ್ವಲ್ಪ ಪೂರ ತಣ್ಣಗಾಗಬೇಕಿದು. ಈಗ ಸ್ವಲ್ಪನೇ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಿಡಿ. ಮುಗೀತು, ಇಷ್ಟೇ. ಮುಚ್ಚ್ರಿ. ಓಕೆ ಗೈಸ್, ಪೌಡ್ರ್ ಮಾಡಾಗಿದೆ ನೈಸಾಗಿ ಪೌಡ್ರು. ಇಷ್ಟೇ ನೋಡಿ, ಸಾಂಬಾರ್ ಪೌಡರ್ ರೆಡಿ ಆಯಿತು.